ನೋಡಿ. ಅಯ್ಯೋ ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ಸಬಿತಾ ಅಂತ ರೆಡಿ ಇದ್ದಾರೆ ಮಾತಾಡೋದಕ್ಕೆ. ಸಬಿತಾ ಮಾತಾಡಿ, ಏನು ತೊಂದರೆ ಇದೆ ಅಂತ ಹೇಳಿ. ಸಬಿತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡಿ. ಕೇಳಿಸ್ತಿದೆ ಸರ್. ಹೇಳಿಮ್ಮ ಸಬಿತಾ. ಮೇಡಮ್, ನಮ್ದು ಮ್ಯಾರೇಜ್ ಆಗಿ ಒನ್ ಅಂಡ್ ಹಾಫ್ ಇಯರ್ ಆಯ್ತು. ನಾವು ಕನ್ಸೀವ್ ಟ್ರೈ ಮಾಡ್ತಾ ಇದ್ವಿ ಮೇಡಮ್. ಇವಾಗ ನನಗೆ 38 ಡೇಸ್ ಆಗಿದೆ, ಪೀರಿಯಡ್ ಆಗಿಲ್ಲ. ನಾನು 36 ಡೇಸ್ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿತ್ತಿಂದ ನಾನು ಚೆಕ್ ಮಾಡ್ಕೊಂಡಿದ್ದೆ, ಬಟ್ ಅದು ನೆಗೆಟಿವ್ ಅಂತ ಬಂತು. ಆಮೇಲೆ ನನಗೆ ಮಾಮೂಲಿ ಪೀರಿಯಡ್ ಆಗ್ಬೇಕಾದ್ರೆಲ್ಲ ವೈಟ್ ಬ್ಲೀಡಿಂಗ್ ಈ ತರ 1-2 ಡೇಸ್ ಮುಂಚೆನೆ ಗೊತ್ತಾಗ್ತಿರುತ್ತೆ ಟೈಮಲ್ಲಿ, ಆ ಪೀರಿಯಡ್ ಟೈಮಲ್ಲಿ. ಬಟ್ ಇವಾಗ ಆತರ ನಂಗೆ ಯಾವ್ದು ಸಿಂಪ್ಟಮ್ಸ್ ಇಲ್ಲ. ನೀವು ಸಾಧಾರಣವಾಗಿ ನಿಮ್ಗೆ ಯಾವಾಗಲೂ ಸರಿಯಾಗಿ ತಿಂಗಳು ಸರಿಯಾಗಿ ಆಗತ್ತಾ ಕ್ರಮಬದ್ಧವಾಗಿ? ಮೇಡಮ್, ನಾನು ಮೆಚೂರ್ ಆದಾಗಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಬೇಗನೆ ಆಗ್ತೀನಿ. 20 ಡೇಸ್ 25 ಡೇಸ್ ಆ ತರನೇ ಆಗ್ತಿರ್ತೀನಿ. ಇದೊಂದೇ ಸಲ ಮುಂದೆ ಹೋಗಿರೋದು? ಇಲ್ಲ, ಇದು ಒಂದೇ ಸಲ ಅಲ್ಲ, ಇದಕ್ಕಿಂತ ಒಂದು 7 ಮಂತ್ಸ್ ಮುಂಚೆ ಅವಾಗ್ಲೂ ನಾನು ಇದೇ ತರ ಅನ್ಕೊಂಡಿದ್ದೆ, ನಾ ಪ್ರೆಗ್ನೆಂಟ್ ಆಗಿದ್ದೀನೇನೋ ಅಂತ. ಬಟ್ ಅವಾಗ 37 ಡೇಸ್ಗೆ ನನ್ ಮತ್ತೆ ಪೀರಿಯಡ್ ಆಗ್ಬಿಟ್ಟೆ. ಇವಾಗ್ಲೂ ಅದೇ ತರ ಭಯ ಇದೆ, ನೆಗೆಟಿವ್ ಅಂತ ಬಂದಿರೋದ್ರಿಂದ ನನ್ ಪೀರಿಯಡ್ ಆಗ್ಬಿಡ್ತೀನ ಅಥವಾ ಏನಂತ ಗೊತ್ತಾಗ್ತಿಲ್ಲ. ಇವಾಗ ಈಗ ಮುಟ್ಟು ಮುಂದೆ ಹೋಗೋದಕ್ಕೆ 2 ಕಾರಣಗಳಿರತ್ತೆ. ಇವಾಗ ಮುಟ್ಟು ಮುಂದೆ, ಈಗ ಯಾವುದೇ ಒಂದು ಲೈಂಗಿಕ ಸಂಪರ್ಕಕ್ಕೆ ಒಳಪಟ್ಟ ಯಾವುದೇ ಸ್ತ್ರೀಗಾದರೂ ಕೂಡ ಮುಟ್ಟು ಮುಂದೆ ಹೋದಾಗ ಮೊದಲು ಯೋಚನೆ ಮಾಡೋದು ಗರ್ಭ ನಿಂತಿದೆಯಾ ಅಂತ. ಒಂದು ವೇಳೆ ಆ ಗರ್ಭ ನಿಂತಿರಲಿಲ್ಲ ಅಂದರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಮುಟ್ಟು ಮುಂದೆ ಹೋಗಿರುತ್ತೆ. ಈ ಹಾರ್ಮೋನಿನ ತೊಂದರೆಗಳಿರ್ಬೋದು, ಪಾಲಿಸಿಸ್ಟಿಕ್ ಓವರೀಸಿಂದ ಆಗಿರ್ಬೋದು, ಅಂದರೆ ಕೆಲವು ಸಣ್ಣ ಪುಟ್ಟ ವಿಷಯಗಳಿಂದ ಕೂಡ ನಿಮ್ಗೆ ಬಹಳ ಒತ್ತಡ ಏನಾದರೂ ಇದ್ದರೆ, ಅಥವಾ ಹೆಚ್ಚಿನ ಕೆಲಸ ಇದ್ದಾಗ, ಅಥವಾ ಟ್ರಾವೆಲಿಂಗ್ ಮಾಡಿದಾಗ, ಜ್ವರ ಅಥವಾ ಇನ್ನೇನಾದರೂ ತೊಂದರೆ ಇದ್ದಾಗ, ಈ ಸಣ್ಣ ಪುಟ್ಟ ಕೆಲವು ವಿಷಯಗಳಿಗೂ ಕೂಡ ಕೆಲವು ಸಲ ಮುಟ್ಟು ಒಂದೊಂದು ಸಲ ಮುಂದೆ ಹೋಗುತ್ತೆ. ಹಾಗಾಗಿ ಅದು ಗರ್ಭಧಾರಣೆಯಿಂದನೇ ಆಗಿದೆ ಅಂತ ಇರಲ್ಲ. ಕೆಲವು ಸಲ ಅದು ಗರ್ಭಧಾರಣೆ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಅಷ್ಟೇ. ಯಾಕಂದರೆ ಅದಿಲ್ಲ ಅಂದಾಗ ನಾವು ಮುಟ್ಟು ಬರೋದಕ್ಕೆ ಅದನ್ನ ಟ್ಯಾಬ್ಲೆಟ್ಸ್ ಅದನ್ನು ಕೊಡೋಕ್ಕೆ ಸರಿ ಹೋಗುತ್ತೆ. ಪದೇ ಪದೇ ಮುಂದೆ ಹೋಗ್ತಾ ಇದೆ ಅಂದಾಗ ಏನು ಕಾರಣ ಅಂತ ನೋಡಿ ಚಿಕಿತ್ಸೆ ಕೊಡಬೇಕಾಗತ್ತೆ. ನಿಮಗೆ ಯಾವುದೇ ಈಗ ಬೇರೆ ಏನು ಪರೀಕ್ಷೆಗಳನ್ನ ಇನ್ನೂ ಮಾಡಿಸಿಲ್ಲ ಅನ್ನೋದಾದರೆ ಒಂದ್ಸಲ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿ, ನೀವು ಎಲ್ಲ ಸರಿಗಿದೆಯಾ ಅಂತ ಗರ್ಭಧಾರಣೆ ಆಗೋದಕ್ಕೆ. ಅವ್ರ ಮನೆಯಲ್ಲೂ ಕೂಡ ಸ್ಕೇಲ್ನಲ್ಲಿ ಅದೇ ಅವ್ರು ಮಾಡ್ಕೊಂಡಿದ್ದಾರೆ, ಅದನ್ನೇ ಹೇಳಿದ್ದು. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದು ನೆಗೆಟಿವ್ ಬಂದಿದೆ ಅಂತ. ಅದು ನೆಗೆಟಿವ್ ಬಂದಿದ್ರೆ 2 ಕಾರಣಗಳು, ಅದಿಲ್ಲ ಗರ್ಭಧಾರಣೆ ನಿಂತಿಲ್ಲ, ಅಥವಾ ಕೆಲವು ಸಲ ತುಂಬಾ ಮುಂಚೆ ಮಾಡಿದ್ರು ಕೂಡ ಗರ್ಭಧಾರಣೆ ಪ್ರಾರಂಭ ಇದ್ರೂ ಕೂಡ ಬಹಳ ಬೇಗ ಪರೀಕ್ಷೆ ಮಾಡಿದಾಗ್ಲೂ ಒಂದೊಂದ್ಸಲ ನೆಗೆಟಿವ್ ತೋರ್ಸತ್ತೆ. ಇನ್ನೊಂದು ವಾರ ಬಿಟ್ಟು ಇನ್ನೊಂದ್ಸಲ ಮಾಡಿ ನೋಡಿದಾಗ ಅದು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಇನ್ನು ನೆಕ್ಸ್ಟ್ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ ಅಂತ, ದಾವಣಗೆರೆಯಿಂದ. ಸರ್ ಮಾತಾಡಿ, ಏನು ತೊಂದರೆ ಇದೆ ಹೇಳಿ. ಹಲೋ ಸರ್. ಮಾತಾಡಿ. ಹಲೋ ಸರ್, ಮೇಡಮ್ ಕೇಳ್ಸತ್ತೆ? ಹೇಳಿ ಮೇಡಮ್, ನಾನು ಈ ವರ್ಷ 10th ಇದ್ದೀನಿ ಮೇಡಮ್. ನಾನು ಈಗ ಅದು ಏನಾಗ್ತಾ ಇದೆ ಅಂದ್ರೆ, ನಮ್ಗೆ ರಾತ್ರಿ ಮಲ್ಕೊಂಡ ಇಲ್ಲಿ ನಮ್ಗೆ ಕನ್ಸುಗಳು ಬೀಳ್ತಾ ಇಲ್ಲ ಸರ್ ಮೇಡಮ್. ಕನ್ಸುಗಳು ಬಿತ್ತಲ್ಲಿ ಬೆಳಿಗ್ಗೆ ಎದ್ದು ನಾವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮೇಡಮ್ ಎಲ್ಲ ನಿಕ್ಕರ್ ಲದ್ದೆ ಆಗಿರುತ್ತೆ. ಯಾಕೆ ಮೇಡಮ್, ನನಗೆ ಅಂಜಿಕೆ ಆಗ್ತಿದೆ. ಅಲ್ಲ, ಇದು ನಿಮ್ಮ ಈ ವಯಸ್ಸಿನಲ್ಲಿ ನಿಮ್ಗೆ ಆಗ್ತಿರೋ ಅಂತ ಒಂದು ಸಹಜವಾದ ಕ್ರಿಯೆ. ಅದನ್ನ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಯಾರು ನಿಮ್ಗೆ ತಿಳಿಸ್ಕೊಟ್ಟಿಲ್ಲ, ಅದರಿಂದ ನಿಮ್ಗೆ ಆತಂಕ ಆಗ್ತಾ ಇದೆ. ಅದು ಸ್ವಪ್ನ ಸ್ಖಲನ ಅಂತ ಅಷ್ಟೇನೆ. ಅದು ನಿಮ್ಗೆ ಸಹಜವಾಗಿ ಈ ವಯಸ್ಸಿನಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಅದು ಸಹಜವಾಗಿ ಅದು ವೀರ್ಯ ಹೊರಗೆ ಬರುತ್ತೆ ನಿದ್ದೆನಲ್ಲಿ. ನಿಮ್ಗೆ ಅದು ಲೈಂಗಿಕ ಭಾವನೆಗಳು ಬಂದಾಗ, ಅದು ನೀವು ಕನಸುಗಳು ಅಂತ ಹೇಳ್ತಿರಲ್ಲ, ಆ ಥರ ಒಂದು ಭಾವನೆಗಳು ಬಂದಾಗ ಕೆಲವು ಸಲ ಅದು ಸ್ಖಲನ ಆಗತ್ತೆ. ಅದರಿಂದ ಅದಕ್ಕೇನು ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅದು ಸಹಜವಾಗಿ ಈ ವಯಸ್ಸಿನಲ್ಲಿ ನಡೆಯುವಂಥ ಕ್ರಿಯೆ. ಓಕೆ, ನೆಕ್ಸ್ಟ್ ಇನ್ನು ಬೆಂಗಳೂರಿನಿಂದ ಮಾಧುರಿ ಅಂತ ಕರೆ ಮಾಡಿದ್ದಾರೆ. ಅವ್ರ ತೊಂದರೆ ಏನು ಅಂತ ಕೇಳೋಣ. ಮಾಧುರಿ ಮೇಡಮ್ ಇದ್ದಾರೆ, ಮಾತಾಡಿ, ಮುಕ್ತವಾಗಿ ಹೇಳ್ಕೊಳ್ಳಿ, ಏನು ತೊಂದರೆ ಇದೆ ನಿಮ್ದು ಅಂತ. ಓಕೆ ಸರ್. ಹಲೋ ಮೇಡಮ್, ನಾನು ಮಾಧುರಿ ಅಂತ ಹೇಳಿ. ನನ್ಗೀಗಾಗ್ಲೇ 1 ವರ್ಷದ ಮಗು ಇದೆ. ನಾನು ನಮ್ಮ ಯಜಮಾನ್ರು ಇಬ್ರು ಸೇರ್ತಾ ಇದೀವಿ, ಬಟ್ ಮಗು ಆಗಿಲ್ಲ. ಇವಾಗ ಸೇರಿದ್ರೆ ಮಗು ಆಗ್ಬಿಡುತ್ತಾ ಅನ್ನೋ ಭಯ ಇದೆ. ಆದ್ರೆ ನನ್ಗೆ ಆಗಾಗ ಸೇರೋದಕ್ಕೆ ಇಷ್ಟ ಆಗಲ್ಲ. ನಮ್ಮ ಮನೆಯವ್ರಿಗೆ ಡೈಲಿ ಬೇಕಾಗುತ್ತೆ. ಅದರಿಂದ ನಮ್ಮ ಮನೇಲಿ ತುಂಬಾನೇ ಜಗಳಗಳಾಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗರ್ಭ ನಿರೋಧದ ಬಳಕೆ ಮಾಡ್ಬೇಕಷ್ಟೇ. ನಿಮ್ಗೂ ಟೆನ್ಷನ್ ಇರಲ್ಲ, ಅವ್ರಿಗೂ ಟೆನ್ಷನ್ ಇರಲ್ಲ. ಈಗ ಇನ್ನೊಂದು ಮಗು ಆಗಬಾರ್ದು ಅಂತ ಇರೋದ್ರಿಂದ ನೀವು ಒಂದು ವೈದ್ಯರ ಹತ್ರ ಯಾರ ಹತ್ರನೂ ಹೋದರೆ ನಿಮಗೆ ಹೊಂದಾಣಿಕೆ ಆಗುವಂಥ ಒಂದು ಗರ್ಭ ನಿರೋಧದ ಬಳಕೆಯನ್ನು ತಿಳಿಸ್ಕೊಡ್ತಾರೆ.
ಖಂಡಿತವಾಗ್ಲೂ ಅದನ್ನು ಒಂದು ಕಾಪರ್ ಟೀ ಹಾಕ್ಸ್ಕೊಳ್ಳಿ ಅಥವಾ ಟ್ಯಾಬ್ಲೆಟ್ ಉಪಯೋಗಿಸಿ. ನಿಮ್ಮ ಯಜಮಾನರು ನಿರೋಧನ ಬಳಸೋದಾದರೆ ಅದನ್ನು ಬಳಸೋದಕ್ಕೆ ಹೇಳಿ. ಅವ್ರು ಕೇಳಲ್ಲ, ಅದನ್ನು ಏನು ಉಪಯೋಗಿಸಲ್ಲ ಅನ್ನೋದಾದರೆ ನೀವೇನಾದರೂ ಉಪಯೋಗಿಸ್ಬೋದು ಖಂಡಿತವಾಗ್ಲೂ. ಅವ್ರಿಗೆ ನಿಮಗೆ ಬಹಳಷ್ಟು ಅದರಿಂದ ತೊಂದರೆ ಆಗ್ತಿದೆ ಅಂದರೆ ಅವ್ರ ಜೊತೆ ಬಂದು ಒಂದು ಸಲ ಲೈಂಗಿಕ ತಜ್ಞರ ಹತ್ರ ಆಪ್ತ ಸಮಾಲೋಚನೆ ಏನಾದರೂ ಮಾಡಿಸ್ಕೊಳ್ಬೋದು. ಬೇಕಾದಷ್ಟು ಆಪ್ಷನ್ಸ್ ಇದೆ ಅವರಿಗೆ. ಖಂಡಿತವಾಗ್ಲೂ ಅದನ್ನು. ಓಕೆ ಮೇಡಮ್, ಇನ್ನೊಂದು ಪತ್ರ ಲೆಟರ್ ಬರೆದಿರ್ತಕ್ಕಂಥವ್ರು ಸವಿತಾ ಅಂತ, 26 ವರ್ಷ, ಬೆಂಗಳೂರಿನಿಂದ. ನಾನು ಹಾಗೂ ನನ್ನ ಪತಿ ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್. ಮದುವೆಯಾಗಿ 2 ವರ್ಷ ಆಗಿದೆ. ಇಬ್ಬರಿಗೂ ಕೆಲಸದ ಒತ್ತಡ, ಹಾಗಾಗಿ ದೈಹಿಕ ಸಂಪರ್ಕ ತುಂಬ ಅಪರೂಪ ಅಂತ ಹೇಳ್ತಾರೆ. ಮದುವೆಯಾದ ಆರಂಭದಲ್ಲಿ ನನ್ನ ಪತಿಗೆ ವಿಪರೀತ ಲೈಂಗಿಕ ಆಸಕ್ತಿ ಇತ್ತು, ಆದರೆ ಈಗ ಅವರಿಗೆ ಅದು ಬೇಡವೇ ಬೇಡ ಅನ್ನೋಂಗಾಗಿದೆ. ಆದರೂ ತುಂಬ ಸಂತೋಷದಿಂದ ಇರ್ತಾರೆ. ಸೊ ಪರಸ್ತ್ರೀ ಸಂಪರ್ಕ ಇರಬಹುದಾ? ಇದು ನಾನು ಪಡ್ತಾ ಇರೋ ಅನುಮಾನನ, ಈ ತೊಂದರೆಯಿಂದ ನಾನು ಹೇಗೆ ಪಾರಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಅವರು ಸಂತೋಷವಾಗಿದ್ದಾರೆ ಅಂದ ತಕ್ಷಣ ಇನ್ನೊಬ್ಬರ ಜೊತೆ ಸಂಬಂಧ ಇದೆ ಅನ್ನೋ ಥರ ಅನ್ಕೊಳ್ಳೋದು. ಅದೇ ಇದು ಏನೋ ಒಂದು ಮೊದಲು ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕಾದ್ದು ಒಂದು ನಂಬಿಕೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ಇರಲಿ, ಆ ನಂಬಿಕೆನ ಇಬ್ಬರು ಒಬ್ರಲ್ಲೊಬ್ರು ಉಳಿಸ್ಕೊಳ್ಬೇಕು. ಈಗ ಎಂಥದೇ ಸಂದರ್ಭ ಬರಲಿ, ಅವರು ಈ ಥರ ಒಂದು ಬೇರೆ ದಾರಿಗೆ ಹೋಗೋದಿಲ್ಲ, ಅವ್ರು ಅಡ್ಡದಾರಿ ಹಿಡಿಯಲ್ಲ ಅಥವಾ ಬೇರೆದಿಲ್ಲ ಅನ್ನೋ ಥರ ಅದನ್ನು ಒಂದು ನಂಬಿಕೆ ಅನ್ನೋದು ಇಳಿಸ್ಕೊಳ್ಬೇಕು. ಮತ್ತು ಯಾವುದಾದ್ರೂ ಒಂದು ಸರಿಯಾದ ಒಂದು ಸುಮ್ಮನೆ ಯಾರ ಮೇಲಾದರೂ ಏನಾದರೂ ಒಂದು ತಪ್ಪು ಊಹೆ ಮಾಡ್ಕೊಳ್ತಾ ಹೋದರೆ ಅದು ಹಾಗೇ ಡೆವಲಪ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಈಗ ಗೊತ್ತಿದೆ, ಇಬ್ರಿಗೂ ಒತ್ತಡ ಇರುತ್ತೆ. ಅವ್ರಿಗೆ ಎಷ್ಟೋ ಸಲ ಅವ್ರ ಆಫೀಸಲ್ಲಿ ಎಷ್ಟೋ ತನಕ ಇರ್ತಾರೆ, ಏನಿರ್ತಾರೆ, ಕೆಲಸದಲ್ಲಿ ಇದೆಯಾ, ಇಂಡೈರೆಕ್ಟ್ಲಿ ಬೇಕಾದಷ್ಟು ರೀತಿಯಲ್ಲಿ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಸುಮ್ಮನೆ ಅನುಮಾನ ಪಡೋದನ್ನ ತಪ್ಪಾಗತ್ತೆ. ಈಗ ಇಬ್ರಿಗೂ ಸಾಧ್ಯವಾಗಲ್ಲ ಅಂದಾಗ ಒಂದ್ಸಲ ಲೈಂಗಿಕ ತಜ್ಞರ ಹತ್ರ ಬಂದು ಒಂದ್ಸಲ ಆಪ್ತ ಸಮಾಲೋಚನೆ ಮಾಡಿಸ್ಕೊಳ್ಬೋದು. ಅವರು ಯಾವ ರೀತಿ ಅವ್ರ ಜೊತೆ ಇರ್ಬೋದು ಅಥವಾ ಯಾವ ರೀತಿ ಒಬ್ರಿಗೊಬ್ರು ಟೈಮ್ ಮಾಡ್ಕೊಳ್ಬೇಕು ಅಂತ. ಎಷ್ಟೇ ಹೊರಗಿನ ಕೆಲಸದ ಒತ್ತಡ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಒಂದು ವೈಯಕ್ತಿಕ ಬದುಕಿನಲ್ಲಿ ಇಂಥ ವಿಷಯಗಳಿಗೆ ಸಮಯ ಕೊಡಬೇಕಾಗತ್ತೆ. ಅದನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಇಬ್ರು ಕೂತು ಮಾತಾಡಿ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕಾಲರ್ ನೋಡೋಣ ಮೇಡಮ್. ಗದಗದಿಂದ ಜ್ಯೋತಿ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ, ಮೇಡಮ್ ಇದ್ದಾರೆ, ಮಾತಾಡಿ, ನಿಮ್ಮ ತೊಂದರೆ ಏನಿದೆ ಅಂತ ಹೇಳ್ಕೊಳ್ಳಿ ಅವ್ರ ಹತ್ರ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿಮ್ಮ. ಮೇಡಮ್, ನಾನು ಆಕ್ಚುಲಿ ನನಗೆ PCOS ಅಂತ ಅದು ಇದೆಯಲ್ಲ, ಅದು ಪ್ರಾಬ್ಲಮ್ ಇದೆ ನನಗೆ. ಸೊ ಅದರಿಂದ ಫ್ಯಾಟ್ನೆಸ್ ಮತ್ತೆ ನನ್ನ ಡೇಟ್ ಬಹಳ ಮುಂದೆ ಹೋಗುತ್ತೆ, ಮತ್ತೆ ಬ್ಲೀಡಿಂಗ್ ಸಹ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಮದುವೆ ಆಗಿದೆಯಾ? ಮದುವೆ ಆಗಿ 2 ಮಕ್ಕಳು ಇದಾವೆ, ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ಸರಿ, ಈಗ ಅಟ್ಲೀಸ್ಟ್ ನಿಮ್ಗೆ ಪಾಲಿಸಿಸ್ಟಿಕ್ ಓವರೀಸ್ ಇಂದ ನಿಮ್ಗೆ ಮಕ್ಕಳಾಗದೇ ಇರೋಂತ ತೊಂದರೆ ಅಂತೂ ಆಗಿಲ್ಲ, ಮಕ್ಕಳಂತೂ ಆಗಿದ್ದಾರೆ? ಇಲ್ಲ, ಆತರ ಏನಿಲ್ಲ. ನನಗೆ 7 months ಟ್ರೀಟ್ಮೆಂಟ್ ತಗೊಂಡಿದ್ದೆ ನಾನು. ಸರಿ. ಬಟ್ ನಂದು ವೇಟ್ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು, ಯೋಗ ಮಾಡಿದೆ, ಸ್ಕಿಪ್ಪಿಂಗ್ ಮಾಡಿದೆ, ಡೈಟಿಂಗ್ ಮಾಡಿದೆ, ಏನ್ ಮಾಡಿದ್ರು ನನ್ ವೇಟೇ ಕಡಿಮೆ ಆಗ್ತಾ ಇಲ್ಲ. ಸೊ ನಾನು ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ವೆಯ್ಟ್ ಕಡಿಮೆ ಮಾಡಿಸೋದಕ್ಕೆ ಈಗ ಬೇರೆ ಎಲ್ಲ ರೀತಿ ಜಿಮ್ಗೆ ಹೋಗಿ ಅದೆಲ್ಲ ಮಾಡಿ ವೆಯ್ಟ್ ಕಡಿಮೆ ಮಾಡೋ ಎಕ್ಸರ್ಸೈಸ್ ಇದೆಲ್ಲ ಮಾಡಿಸಿ ನೀವೆಲ್ಲ ಪ್ರಯತ್ನದಲ್ಲೂ ಸಾಧ್ಯ ಆಗಲಿಲ್ಲ ಅಂದಾಗ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಒಂದು ಕೆಲವು ಎಂಡೋಕ್ರೈನಾಲಜಿಸ್ಟ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವ್ರನ್ನೆಲ್ಲ ನೀವು ಭೇಟಿಯಾದರೆ ಅವರು ಬೇರೆ ರೀತಿ ಕೆಲವು ಮೆಥಡ್ಗಳು ಹೇಳ್ತಾರೆ ನಿಮಗೆ. ಯಾವ ರೀತಿ ನೀವು ಊಟ ಮಾಡೋದು ಹೆಚ್ಚಿಗೆ ರೀತಿಯಲ್ಲಿ ನಿಮ್ಮ ಅನ್ನನಾಳದಲ್ಲಿ ಹೆಚ್ಚಿಗೆ ಅದನ್ನು ದೇಹದೊಳಗೆ ಸೇರ್ಕೊಳ್ದಂಗೆ ಎಲ್ಲ ಒಳ್ಳೊಳ್ಳೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಇದೆಲ್ಲ ಬಂದಿದೆ ಇವಾಗ, ಗೊತ್ತಾಯ್ತಾ? ಅದು ಯಾವುದೇ ರೀತಿ ಆಗಲಿಲ್ಲ, ತುಂಬ ಜಾಸ್ತಿ ತೂಕ ಆಗ್ತಾ ಇದೆ ಅಂದಾಗ ಈ ರೀತಿ ಕೆಲವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ನೀವು ಊಟ ಮಾಡಿದ್ದು ಹೆಚ್ಚಿನ ಅದು ರಕ್ತಕ್ಕೆ ಸೇರ್ಕೊಳ್ಳಲ್ಲ. ಹಾಗಾಗಿ ಅದು ನಿಮ್ಮ ತೂಕ ನಿಧಾನವಾಗಿ ಅದು ಇಳಿತಾ ಬರುತ್ತೆ. ಅದು ಅಂಥದನ್ನೆಲ್ಲ ಒಂದು ನೀವು ಇದನ್ನು ಕನ್ಸಲ್ಟೇಷನಲ್ಲಿ ಮಾಡಿಕೊಂಡು ಅದನ್ನು ಮಾಡಿಕೊಂಡ್ರೆ ಮುಂದೆ ನಿಮಗೆ ಅತಿಯಾಗಿ ಈ ಥರ ತೊಂದರೆ ಬರೋದು ತಪ್ಪಿಸ್ಕೊಳ್ಬೋದು. ಓಕೆ ಮೇಡಮ್, ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಾಕಷ್ಟು ಜನಗಳಿಗೆ ಪರಿಹಾರ ಕೊಟ್ಟಿದ್ದೀರಾ, ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ಯಾರ್ಯಾರಿಗೆ ಕರೆ ಸಿಕ್ಕಿಲ್ಲ ನಿರಾಶರಾಗಬೇಡಿ. ಮುಂದಿನ ಶನಿವಾರ ಮತ್ತೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಿಮ್ಮ ತೊಂದರೆಗಳಿಗೆ ಪರಿಹಾರವನ್ನು ಕೊಡೋದಕ್ಕೆ ವೈದ್ಯರು ಸದಾ ಸಿದ್ಧರಾಗಿರ್ತಾರೆ. ಸೊ ಮುಂದಿನ ವಾರ ಕರೆ ಮಾಡಿ, ನಿರಾಶರಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.